ನಾನು ಮಾಡಿದ ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ವಿಡಿಯೋ ಸಿರೀಸ್ನ ಕೆಳಗಡೆ ಬಹಳಷ್ಟು ಜನ ಯುವಕರು ಸರ್ ನಮಗೆ ಮದುವೆ ಆಗೋಕೆ ಇಷ್ಟ ಇಲ್ಲ, ಆದರೆ ನಮಗೆ ಸಿಕ್ಕಾಪಟ್ಟೆ ಆಸ್ತಿ ಇದೆ, ನಮ್ಮ ಆಸ್ತಿಗೆ ಯಾರಾದರೂ ವಾರಸುದಾರರು ಬೇಕಲ್ಲ, ಅದಕ್ಕಾಗಿ ನಾವು ಬಾಡಿಗೆ ತಾಯಂದಿರಿಂದ ನಮ್ಮ ಮಕ್ಕಳನ್ನು ಮಾಡಿಕೊಳ್ಳಬಹುದಾ, ಇದಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆನಾ ಅಂತೆಲ್ಲ ಕೇಳಿದ್ದಾರೆ. ಅದೇ ರೀತಿ ಕೆಲವೊಂದಿಷ್ಟು ಜನ ಹುಡುಗಿಯರು ಸರ್ ನಮಗೆ ಮದುವೆ ಆಗೋಕೆ ಇಷ್ಟ ಇದೆ, ಮಕ್ಕಳು ಕಂಡ್ರೇನು ಇಷ್ಟ ಇದೆ, ಆದರೆ ನಮಗೆ ಸ್ವತಃ ತಾಯಿ ಆಗೋಕೆ ಇಷ್ಟ ಇಲ್ಲ, ಈ ನೋವು ಕಂಡ್ರೇನೆ ನಮಗೆ ಆಗಲ್ಲ, ಸೊ ನಾವು ಕೂಡ ನಮ್ಮ ಎಗ್ಸ್ಗಳನ್ನು ಬೇರೆ ಹೆಣ್ಮಕ್ಕಳಿಗೆ ಕೊಟ್ಬಿಟ್ಟು ಬಾಡಿಗೆ ತಾಯಂದಿರಿಂದ ನಮ್ಮ ಮಕ್ಕಳನ್ನು ಮಾಡಿಕೊಳ್ಳಬಹುದಾ, ಭಾರತದಲ್ಲಿ ಇದಕ್ಕೆ ಲೀಗಲ್ ಆದ ಅಲೋವೆನ್ಸ್ ಇದೆನಾ ಅಂತೆಲ್ಲ ಕೇಳಿದ್ದಾರೆ. ಅದಕ್ಕಾಗಿ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಈ ಸರೋಗಸಿ ಅಂದರೆ ಏನು, ಅಂದರೆ ಬಾಡಿಗೆ ತಾಯ್ತನ ಅಂದರೆ ಏನು, ಇದು ಭಾರತದಲ್ಲಿ ಲೀಗಲ್ ಆಗಿದೆನಾ, ಮತ್ತು ಇದಕ್ಕೆ ಯಾವ ಯಾವ ಕಂಡೀಷನ್ಗಳಿವೆ, ಮತ್ತು ಯಾರು ಮತ್ತು ಹೇಗೆ ಬಾಡಿಗೆ ತಾಯ್ತನದಿಂದ ಮಕ್ಕಳನ್ನು ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇರುವೆ. ಮೊದಲಿಗೆ ನಾವು ಸರೋಗಸಿ ಅಂದರೆ ಏನು ಅಂತ ನೋಡೋಣ. ಸರೋಗಸಿಗೆ ರೆಂಟೆಡ್ ವುಂಬ್ ಅಂತಲೂ ಕೂಡ ಕರೀತಾರೆ, ಕನ್ನಡದಲ್ಲಿ ಇದಕ್ಕೆ ನೀವು ಬಾಡಿಗೆ ತಾಯ್ತನ ಅಂತ ಕರಿಬೋದು. ಈ ಬಾಡಿಗೆ ತಾಯ್ತನ ಒಂದು ರೀಪ್ರೊಡಕ್ಟಿವ್ ಅರೇಂಜ್ಮೆಂಟ್ ಆಗಿದೆ. ಇದರಲ್ಲಿ ಓರ್ವ ಮಹಿಳೆ ತನ್ನ ಗರ್ಭಾಶಯವನ್ನು ಬಾಡಿಗೆಗೆ ಕೊಡ್ತಾಳೆ. ಹೇಳೋ ಅರ್ಥ ಏನಪ್ಪ ಅಂತಂದರೆ, ಓರ್ವ ಮಹಿಳೆ ಬೇರೆಯವರ ಮಗುವನ್ನು 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ಬೆಳೆಸೋಕೆ ಮತ್ತು ಅದನ್ನು ಹೆರೋಕೆ ರೆಡಿ ಆಗ್ತಾಳೆ. ಯಾವ ಮಹಿಳೆ ಈ ರೀತಿ ತನ್ನ ಗರ್ಭಾಶಯವನ್ನು ಬಾಡಿಗೆಗೆ ಕೊಟ್ಬಿಟ್ಟು ಬೇರೆಯವರ ಮಕ್ಕಳನ್ನು 9 ತಿಂಗಳು ತನ್ನ ಗರ್ಭದಲ್ಲಿ ಬೆಳೆಸೋಕೆ ಮತ್ತು ಡೆಲಿವರಿ ಮಾಡಿಬಿಟ್ಟು ಹೆರೋಕೆ ರೆಡಿ ಆಗ್ತಾಳೋ ಅವಳಿಗೇನೆ ನಾವು ಸರೋಗೇಟ್ ಮದರ್ ಅಂತ ಕರಿತೀವಿ, ಬಾಡಿಗೆ ತಾಯಿ ಅಂತ ಕರಿತೀವಿ. ಈ ಟೋಟಲ್ ಒಂದು ರೀಪ್ರೊಡಕ್ಟಿವ್ ಅರೇಂಜ್ಮೆಂಟ್ ಏನಿದೆನೋ ಅದಕ್ಕೆ ನಾವು ಸರೋಗಸಿ ಅಥವಾ ಬಾಡಿಗೆ ತಾಯ್ತನ ಅಂತ ಕರಿತೀವಿ. ಇಲ್ಲಿ ಸರೋಗೇಟ್ ಮದರ್ ಇರ್ತಾರಲ್ಲ, ಇವರು ಆ ಮಗುವಿಗೆ ಬಯೋಲಾಜಿಕಲ್ ಮದರ್ ಆಗಲ್ಲ, ಅಂದರೆ ಜೈವಿಕ ತಾಯಿ ಆಗಲ್ಲ, ಜಸ್ಟ್ ಅವಳು ಬಾಡಿಗೆ ತಾಯಿ ಅಷ್ಟೇ. ಯಾವ ಕಪಲ್ಸ್ಗಳ ಅಥವಾ ಯಾವ ವ್ಯಕ್ತಿಯ ಮಗುವನ್ನು ಅವರು 9 ತಿಂಗಳು ಬೆಳೆಸ್ಕೊಳ್ಳೋಕೆ ಇಟ್ಕೊಂಡಿರ್ತಾರೋ ಅವರೇ ಆ ಹುಟ್ಟುವ ಮಗುವಿನ ಲೀಗಲ್ ತಂದೆ ತಾಯಿಗಳಾಗ್ತಾರೆ. ಈ ಸರೋಗೇಟ್ ಮದರು ಯಾವುದೇ ರೀತಿಯಲ್ಲಿ ಬಯೋಲಾಜಿಕಲ್ ತಾಯಿ ಆಗಲ್ಲ. ಕೆಲವೊಂದಿಷ್ಟು ಜನ ನಿಸ್ಸಹಾಯಕರಾಗಿ ಬಾಡಿಗೆ ತಾಯಂದಿರಿಂದ ಮಕ್ಕಳನ್ನು ಮಾಡ್ಕೊತಾರೆ. ಇನ್ನು ಕೆಲವೊಂದಿಷ್ಟು ಜನ ನಮಗೆ ಬಾಣಂತನದ ನೋವನ್ನು ಸಹಿಸೋಕ್ಕಾಗಲ್ಲ, ನಮ್ಮ ಬ್ಯೂಟಿ ಹಾಳಾಗುತ್ತೆ ಅಂಥೇಳಿ ಬಾಡಿಗೆ ತಾಯಂದಿರಿಂದ ಮಕ್ಕಳನ್ನು ಮಾಡ್ಕೊತಾರೆ. ಯಾಕೆ ಜನ ಈ ಸರೋಗಸಿಯನ್ನು ಫಾಲೋ ಮಾಡ್ತಾರೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಕಾರಣಗಳು ಇಂತಿವೆ. ಇದರಲ್ಲಿ ನಂಬರ್ 1 ಕಾರಣ ಏನಪ್ಪ ಅಂತಂದರೆ, ಯಾರಿಗೆ ಹೆಲ್ತ್ ಇಶ್ಯೂಸ್ಗಳಿರ್ತವೋ ಮತ್ತು ಇನ್ಫರ್ಟಿಲಿಟಿ ಇರುತ್ತೋ ಅವರು ಈ ರೀತಿಯಾದ ವಿಧಾನದಿಂದ ಮಕ್ಕಳನ್ನು ಮಾಡ್ಕೊತಾರೆ. ಬಂಜೆತನ ಇರುವವರಿಗೆ ಮಕ್ಕಳನ್ನು ಮಾಡಿಕೊಳ್ಳೋಕೆ ಇದೊಂದು ಲಾಸ್ಟ್ ಆಪ್ಷನ್ ಆಗಿದೆ. ಇನ್ನು ಯಾರು ಪದೇ ಪದೇ IVFನ ಮೂಲಕ ಮಕ್ಕಳನ್ನು ಮಾಡಿಕೊಳ್ಳೋಕೆ ಹೋಗಿ ಫೇಲ್ ಆಗಿರ್ತಾರೆ, ಅದರಲ್ಲಿ ಅವರಿಗೆ ಇನ್ನೇನು ಭರವಸೆ ಕಾಣಿಸಲ್ವೋ, ಸೊ ಅಂಥವರು ಕೂಡ ಸರೋಗಸಿಯಿಂದ ಮಕ್ಕಳನ್ನು ಮಾಡ್ಕೊತಾರೆ. ಇನ್ನು ಯಾರಿಗೆ ಏಜ್ ರಿಲೇಟೆಡ್ ಫರ್ಟಿಲಿಟಿ ಇಶ್ಯೂಸ್ಗಳಾಗ್ತಾ ಇರ್ತಾವಲ್ಲ, ಈಗ ಹುಡುಗರು ಮತ್ತು ಹುಡುಗಿಯರು ಕರಿಯರು ಅಂತ ಸಾಯ್ತಾ ಇದ್ದಾರೆ. ಲೈಫಲ್ಲಿ ಚೆನ್ನಾಗಿ ಓದಬೇಕು, ಸೆಟ್ಲ್ ಆಗಬೇಕು, ಜಾಬಲ್ಲಿ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಬೇಕು ಅಂಥೇಳಿ ಕರಿಯರ್ ಮೇಲೆ ದುಡ್ಡಿನ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಈ ಒಂದು ಓಡಾಟದಲ್ಲಿ ಅವರು ಏಜ್ ಬಾರ ಹೋಗ್ತಾ ಇದ್ದಾರೆ. ಸೊ ಜಾಸ್ತಿ ಏಜ್ ಆಯ್ತಪ್ಪ ಅಂತಂದರೆ 35-40 ಆಯ್ತಪ್ಪ ಅಂತಂದರೆ ಆ ಹೆಣ್ಮಕ್ಕಳಿಗೆ ಸರಿಯಾಗಿ ಫರ್ಟಿಲಿಟಿ ಮಾಡಿಬಿಟ್ಟು ಮತ್ತು ಮಕ್ಕಳನ್ನು ಹೆರೋ ಕೆಪಾಸಿಟಿ ಉಳಿಯಲ್ಲ. ಸೊ ಅಂಥವರು ಕೂಡ ಈ ಒಂದು ಟೆಕ್ನಾಲಜಿಯ ಮೂಲಕ ಮಕ್ಕಳನ್ನು ಮಾಡ್ಕೊತಾ ಇದ್ದಾರೆ. ಇನ್ನು ಯಾರಿಗೆ ಕರಿಯರ್ ಗೋಲ್ಸ್ಗಳಿವೇನೋ, ನಾನು ಮದುವೆ ಅಂತೂ ಆಗುವೆ, ಮನೆಯವರು ಒತ್ತಡ ಹಾಕ್ತಾ ಇದ್ದಾರೆ, ಮದುವೆ ಆಗುವೆ ಆದರೆ ಮಕ್ಕಳನ್ನು ಹೆರಲ್ಲ, ನನಗೆ ನನ್ನ ಜಾಬೇ ಇಂಪಾರ್ಟೆಂಟ್ ಆಗಿದೆ, ದುಡ್ಡೇ ಇಂಪಾರ್ಟೆಂಟ್ ಆಗಿದೆ ಅನ್ನೋರು ಕೂಡ ಏನು ಮಾಡ್ತಾರೆ, ತಮ್ಮ ಎಗ್ಸ್ಗಳನ್ನು ಬಾಡಿಗೆ ತಾಯಿಯಲ್ಲಿ ಇಂಜೆಕ್ಟ್ ಮಾಡ್ತಾರೆ ಮತ್ತು ಅವರಿಂದ ತಮ್ಮ ಮಗುವನ್ನು ಹೆರಿಸಿಕೊಳ್ತಾರೆ. ಇನ್ನು ಯಾರಿಗೆ ಬ್ಯೂಟಿ ಮಿತ್ಸ್ಗಳ ಮೇಲೆ ಅತಿ ನಂಬಿಕೆ ಇದೆಯೋ ಅವರು ಕೂಡ ಬಾಡಿಗೆ ತಾಯ್ತನದಿಂದ ಮಕ್ಕಳನ್ನು ಮಾಡ್ಕೊತಾರೆ. ಕೆಲವೊಂದಿಷ್ಟು ಜನ ಹೆಣ್ಮಕ್ಕಳಲ್ಲಿ, ಮುಖ್ಯವಾಗಿ ಹೀರೋಯಿನ್ಗಳಲ್ಲಿ ಮತ್ತು ಮಾಡೆಲ್ಗಳಲ್ಲಿ ಏನು ಒಂದು ನಂಬಿಕೆ ಇದೆಯಪ್ಪ ಅಂತಂದರೆ, ಸೆಕ್ಸ್ ಮಾಡೋದ್ರಿಂದ ಬ್ಯೂಟಿ ಹಾಳಾಗುತ್ತೆ, ಮಗುವನ್ನು ಹೆರೋದ್ರಿಂದ ಬಾಡಿ ಶೇಪ್ ಚೇಂಜ್ ಆಗುತ್ತೆ, ಬ್ಯೂಟಿ ಹಾಳಾಗುತ್ತೆ, ಇನ್ನು ನಾನೇನಾದರೂ ಹುಟ್ಟೋ ಮಗುವಿಗೆ ಮೊಲೆ ಹಾಲನ್ನು ಕುಡಿಸಿದರೆ ಅದರಿಂದಲೂ ನನ್ನ ಸೌಂದರ್ಯ ಹಾಳಾಗುತ್ತೆ ಅನ್ನೋ ತಪ್ಪು ಕಲ್ಪನೆಗಳಿವೆ. ಸೊ ಅದಕ್ಕಾಗಿ ಅಂಥವರು ಕೂಡ ಸರೋಗಸಿಯಿಂದ ಮಕ್ಕಳನ್ನು ಮಾಡಿಕೊಳ್ತಾರೆ. ಇನ್ನು ಕೆಲವೊಂದಿಷ್ಟು ಜನರಿಗೆ ಮದುವೆನೇ ಬೇಡ ಆಗಿರುತ್ತೆ, ಸೊ ನಾವಂತೂ ಮದುವೆ ಆಗಲ್ಲ, ಹಿಂಗೆ ಇರ್ತೀವಿ, ನಾವು ಸಿಂಗಲ್ ಪೇರೆಂಟ್ ಆಗೋಕ್ಕೆ ರೆಡಿ ಇದ್ದೀವಿ ಅನ್ನೋರು ಕೂಡ ಈ ಬಾಡಿಗೆ ತಾಯ್ತನದಿಂದ ಮಕ್ಕಳನ್ನು ಮಾಡಿಕೊಳ್ತಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಕರಣ್ ಜೋಹರ್, ಏಕ್ತಾ ಕಪೂರ್ ಮತ್ತು ಇಲ್ಟನ್ ಜಾನ್. ಸೊ ಇವರು ಬಾಡಿಗೆ ತಾಯ್ತನದ ಮೂಲಕ ಮಕ್ಕಳನ್ನು ಮಾಡ್ಕೊಂಡಿದ್ದಾರೆ, ಸಿಂಗಲ್ ಪೇರೆಂಟ್ ಆಗಿದ್ದಾರೆ. ಇನ್ನು ಕೊನೆಯ ಕಾರಣ ಏನಪ್ಪ ಅಂತಂದರೆ, ಯಾರಿಗೆ ಈ ಪ್ರೆಗ್ನೆನ್ಸಿ ಒಂದು ರಿಸ್ಕ್ ಅಂತ ಅನಿಸುತ್ತೋ, ಆ್ಯಕ್ಚುಲಿ ಪ್ರೆಗ್ನೆನ್ಸಿ ರಿಸ್ಕೇ ಆಗಿದೆ, ಆದರೆ ಎಲ್ಲರೂ ಕೂಡ ಈ ರಿಸ್ಕನ್ನು ತೆಗೆದುಕೊಳ್ಳೋಕೆ ರೆಡಿ ಇರಲ್ಲ.
ಆ ನೋವನ್ನು ಸಹಿಸೋಕೆ ನನ್ನಿಂದಂತೂ ಆಗಲ್ಲ ಅಂತೇಳಿ ಅವ್ರು ಮೊದಲೇ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಅಂಥವರು ಬಾಡಿಗೆ ತಾಯಂದಿರಿಂದ ಮಕ್ಕಳನ್ನು ಮಾಡ್ಕೊತಾರೆ. ಈ ಬಾಡಿಗೆ ತಾಯ್ತನಕ್ಕೆ ಲೀಗಲ್ ಮಾನ್ಯತೆ ಇದೆನಾ ಅಂತ ನೋಡೋಣ. ಭಾರತದಲ್ಲಿ ಸರೋಗಸಿ ಲೀಗಲ್ ಆಗಿದೆ, ಆದರೆ ಇದಕ್ಕೆ ಕೆಲವೊಂದಿಷ್ಟು ಕಟ್ಟುನಿಟ್ಟಾದ ಷರತ್ತುಗಳಿವೆ. ಇದನ್ನು ಸರೋಗಸಿ ರೆಗ್ಯುಲೇಷನ್ ಆ್ಯಕ್ಟ್ 2021 ಅಂಡರ್ನಲ್ಲಿ ರೆಗ್ಯುಲೇಟ್ ಮಾಡಲಾಗುತ್ತೆ. ಸಿಕ್ಕವರೆಲ್ಲ ಬಾಡಿಗೆ ತಾಯಂದಿರಿಂದ ಮಕ್ಕಳನ್ನು ಮಾಡಿಕೊಳ್ಳೋಕ್ಕಾಗಲ್ಲ. ಕೆಲವೊಂದಿಷ್ಟು ನಿಯಮಗಳಿವೆ, ಷರತ್ತುಗಳಿವೆ. ಯಾರಿಗೆ ಅವುಗಳ ಎಲಿಜಿಬಿಲಿಟಿ ಇದೆನೋ ಅವರು ಮಾತ್ರ ಬಾಡಿಗೆ ತಾಯ್ತನದಿಂದ ಮಕ್ಕಳನ್ನು ಮಾಡ್ಕೋಬೋದು. ಆ ಷರತ್ತುಗಳು ಇಂತಿವೆ. ನಂಬರ್ 1 ಏನಪ್ಪ ಅಂತಂದರೆ, ಭಾರತದಲ್ಲಿ ಅಲ್ಟ್ರಿಸ್ಟಿಕ್ ಸರೋಗಸಿ ಮಾತ್ರ ಅಲವೆನ್ಸ್ ಇದೆ, ಕಮರ್ಷಿಯಲ್ ಸರೋಗಸಿಗೆ ಅವಕಾಶವಿಲ್ಲ. ಇಲ್ಲಿ ನೀವು ಯಾರನ್ನ ಬಾಡಿಗೆ ತಾಯಿಯಾಗಿ ಮಾಡ್ತಾ ಇರ್ತೀರಲ್ಲ, ಅವಳಿಗೆ ನೀವು ದುಡ್ಡಿನ ಆಮಿಷವನ್ನು ತೋರಿಸುವಂಗಿಲ್ಲ. ನಾನು ನಿನಗೆ 1 ಕೋಟಿ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ, ನೀನು ನನ್ನ ಮಗುವನ್ನು ಹೆತ್ತು ಕೊಡು ಅಂಥೇಳಿ ಅವಳಿಗೆ ದುಡ್ಡಿನ ಆಮಿಷವನ್ನು ಕೊಡೋಂಗಿಲ್ಲ. ನೀವು ಯಾರನ್ನ ಬಾಡಿಗೆ ತಾಯಿ ಮಾಡ್ತಾ ಇರ್ತೀರೋ ಅವಳಿಗೆ ಬರೀ ನೀವು ಮೆಡಿಕಲ್ ಎಕ್ಸ್ಪೆನ್ಸಸ್ಗಳನ್ನು ಮತ್ತು ಇನ್ಶೂರೆನ್ಸ್ನ ಖರ್ಚನ್ನು ಅಷ್ಟೇ ಕೊಡೋದಿದೆ. ಇದಕ್ಕಿಂತಲೂ ಜಾಸ್ತಿ 1 ರೂಪಾಯಿಯನ್ನು ಕೂಡ ನೀವು ಮಾನಿಟರಿ ಕಾಂಪೆನ್ಸೇಷನ್ ಆಗಿ ಕೊಡೋವಂತಿಲ್ಲ. ಕಮರ್ಷಿಯಲ್ ಆಗಿ ನೀವು ಬಾಡಿಗೆ ತಾಯ್ತನವನ್ನು ಮಾಡಂಗಿಲ್ಲ. ಒಂದು ವೇಳೆ ಇದಕ್ಕೆ ಅವಕಾಶ ಸಿಕ್ತಪ್ಪ ಅಂತಂದರೆ ಕಮರ್ಷಿಯಲ್ ಮಾಡೋಕ್ಕೆ, ಕೆಲವೊಂದಿಷ್ಟು ನಿಸ್ಸಹಾಯಕ ಹೆಣ್ಮಕ್ಳು ಇರ್ತಾರೆ, ಅವ್ರದ್ದು ಮಜಬೂರಿ ಇರುತ್ತೆ. ಅವರು ವೇಶ್ಯಾವಾಟಿಕೆಗೆ ಇಳಿದು ಹೆಂಗೆ ದುಡ್ಡನ್ನು ಸಂಪಾದಿಸ್ತಾರೋ ಅದೇ ರೀತಿ ದುಡ್ಡು ಸಿಗತ್ತೆ ಅಂತೇಳಿ ಅವರು ಬಾಡಿಗೆ ತಾಯಿ ಆಗೋಕ್ಕೆ ರೆಡಿ ಆಗ್ತಾರೆ. ಬಡತನ ಅಂಥದ್ದೇ ಇದೆ. ಹಸಿವು ಅನ್ನೋದು ಯಾರನ್ನ ಕೂಡ ಬಿಡಲ್ಲ. ಎಲ್ರಿಗೂ ಕೂಡ ಹೊಟ್ಟೆ ಇರುತ್ತೆ. ಹೊಟ್ಟೆ ಹಸಿವಿಗಾಗಿ, ದುಡ್ಡಿಗಾಗಿ ಹೆಣ್ಮಕ್ಳು ಬಾಡಿಗೆ ತಾಯಿ ಆಗೋಕ್ಕೆ ರೆಡಿ ಆಗ್ತಾರೆ. ಮತ್ತು ಅಲ್ಲಿ ಅವರಿಗೆ ರಿಸ್ಕ್ ಇದೆ, ಅವರ ಪ್ರಾಣ ಹೋಗೋ ಕೂಡ ಸಾಧ್ಯತೆ ಇರುತ್ತೆ. ಸೊ ಹಾಗೆ ಅವರು ದುಡ್ಡು ಸಿಗತ್ತೆ ಅಂತೇಳಿ 15-20 ಮಕ್ಕಳನ್ನು ಹೆರ್ತಾ ಹೋದರೆ ದುಡ್ಡಿನ ಆಸೆಗಾಗಿ ಅವರೇ ಸತ್ತೋಗ್ತಾರೆ. ಈ ರೀತಿ ಆಗಬಾರ್ದಪ್ಪ ಅಂತಂದರೆ ನಮ್ಮ ಭಾರತ ಸರ್ಕಾರ ಕಮರ್ಷಿಯಲ್ ಸರೋಗಸಿಯನ್ನು ಕಂಪ್ಲೀಟ್ಲಿ ಬ್ಯಾನ್ ಮಾಡಿದೆ. ಇದಕ್ಕೆ ಅವಕಾಶ ಇಲ್ಲ. ಸೊ ನೀವು ಬೇರೆಯವರಿಗೆ ದುಡ್ಡೇ ಕೊಡಲ್ಲ ಅಂತಂದರೆ ಬೇರೆಯವ್ರು ಯಾಕೆ ನಿಮ್ಮ ಮಗುವನ್ನು ಹೊರಕ್ಕೆ ರೆಡಿ ಆಗ್ತಾರೆ? ಸೊ ಇಂಥ ಸಿಚುವೇಶನ್ಗಳಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ, ರಿಲೇಟಿವ್ಸಲ್ಲಿ ಅಥವಾ ಮನೆಯಲ್ಲಿ ಯಾರಾದರೂ ಓರ್ವ ಮಹಿಳೆಯನ್ನು ನೀವು ಬಾಡಿಗೆ ತಾಯಿ ಆಗೋಕ್ಕೆ ರೆಡಿ ಮಾಡಿಸ್ಬೇಕಾಗತ್ತೆ. ನೀವೇನಾದರೂ ಕಮರ್ಷಿಯಲ್ ಸರೋಗಸಿಯಿಂದ ಹೋಗಿ ತಗಲಾಕೊಂಡ್ರಪ್ಪ ಅಂತಂದರೆ ನಿಮಗೆ 10 ವರ್ಷದ ತನಕ ಶಿಕ್ಷಣ ಆಗುತ್ತೆ ಮತ್ತು 10 ಲಕ್ಷ ದಂಡನೂ ಬೀಳುತ್ತೆ. ಹಾಸ್ಪಿಟಲ್ನವ್ರು ಹೇಳ್ತಾರೆ, ಈ ಮಾಡೆಲ್ಸ್ಗಳಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ, ರಾಜಕಾರಣಿಗಳಿಗೆ ಅವ್ರದ್ದೆಲ್ಲ ದೊಡ್ಡ ದೊಡ್ಡ ಲಿಂಕ್ಸ್ಗಳಿರ್ತವೆ, ಅವ್ರು ಬಚಾವಾಗಿ ಹೋಗ್ಬಿಡ್ತಾರೆ. ನೀವು ಸರೋಗಸಿಯಿಂದ ಮಕ್ಕಳು ಬೇಕಂತಂದರೆ ಮೆಟರ್ನಿಟಿ ಹಾಸ್ಪಿಟಲ್ನವರು ಅವರಂತೂ ಕಡ್ರೆ ಇದ್ದಾರೆ. ಡಾಕ್ಟರ್ಸ್ ಅಂದರೆ ಬಿಸ್ನೆಸ್ಸೇ ಆಗಿಬಿಟ್ಟಿದೆ. ಸೊ ಅವರು ನಿಮಗೆ ಅರೇಂಜ್ ಮಾಡಿಕೊಡ್ತಾರೆ. ಬಟ್ ಇದು ಇಲ್ಲೀಗಲ್ ಆಗಿದೆ. ಸೊ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಮನೆಯಲ್ಲಿ ಯಾರಾದರೂ ಬಾಡಿಗೆ ತಾಯಿ ಆಗೋಕ್ಕೆ ರೆಡಿ ಇದ್ದರೆ ನೀವು ಅವರ ಮುಖಾಂತರ ಬಾಡಿಗೆ ತಾಯ್ತನದಿಂದ ಮಕ್ಕಳನ್ನು ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಹಾಸ್ಪಿಟಲ್ನವ್ರು ಹೇಳ್ತಾ ಇದ್ದಾರೆ ಅಂತೇಳಿ ಅವ್ರ ಚಕ್ಕರ್ನಲ್ಲಿ ಬೀಳಕ್ಕೆ ಹೋಗ್ಬೇಡಿ. ಸಿಕ್ಕ್ರಪ್ಪ ಅಂತಂದರೆ ಪನಿಷ್ಮೆಂಟ್ ಅಂತೂ ಜಬರ್ದಸ್ತ್ ಆಗುತ್ತೆ. ಯಾವ ಕಪಲ್ಸ್ಗಳು ಬಾಡಿಗೆ ತಾಯ್ತನದ ಮೂಲಕ ಮಕ್ಕಳನ್ನು ಮಾಡ್ಕೋಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡಿರ್ತಾರೋ ಅವರಿಗೆ ಇಂಟೆಂಡೆಡ್ ಕಪಲ್ಸ್ ಅಂತ ಕರೀತಾರೆ. ಸೊ ಇವರಿಗೂ ಕೂಡ ಕೆಲವೊಂದಿಷ್ಟು ಸ್ಟ್ರಿಕ್ಟ್ ಆಗಿರುವ ಷರತ್ತುಗಳಿವೆ. ಯಾರು ಈ ಷರತ್ತುಗಳಿಗೆ ಫುಲ್ಫಿಲ್ ಆಗ್ತಾರೋ, ಎಲಿಜಿಬಲ್ ಆಗ್ತಾರೋ ಅವರಿಗೆ ಮಾತ್ರ ಬಾಡಿಗೆ ತಾಯ್ತನದ ಮೂಲಕ ಮಕ್ಕಳನ್ನು ಮಾಡಿಕೊಳ್ಳೋಕೆ ಅವಕಾಶ ಇದೆ. ನಂಬರ್ 1 ಕಂಡೀಷನ್ ಏನಪ್ಪ ಅಂತಂದರೆ ಅವ್ರ ಹತ್ರ ಪ್ರೂಫ್ಸ್ ಆಫ್ ಇನ್ಫರ್ಟಿಲಿಟಿ ಇರಬೇಕು. ನಮಗೆ ಬಂಜತನ ಇದೆ, ನಮಗೆ ಮಕ್ಕಳನ್ನು ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವ್ರ ಹತ್ರ ಮೆಡಿಕಲ್ ಪ್ರೂಫ್ಸ್ ಇರಬೇಕು. ಹೆಣ್ಮಕ್ಳ ಹತ್ರ ಲ್ಯಾಕ್ ಆಫ್ ಎಗ್ಸ್, ನಮ್ಮಲ್ಲಿ ಸಫಿಷಿಯೆಂಟ್ ಕ್ವಾಲಿಟಿಯಲ್ಲಿ ಮತ್ತು ಕ್ವಾಂಟಿಟಿಯಲ್ಲಿ ಎಗ್ಸ್ಗಳಿಲ್ಲ, ಹೀಗಾಗಿ ನಾನು ಬಂಜೆ ಆಗಿದ್ದೀನಿ ಅಂತಾದರೂ ಮೆಡಿಕಲ್ ಪ್ರೂಫ್ಸನ್ನು ಕೊಡಬೇಕು. ಇನ್ನು ಗಂಡು ಮಕ್ಕಳಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಅನ್ನೋದನ್ನು ನೀವು ತೋರಿಸ್ಬೇಕಾಗತ್ತೆ. ಸೊ ನಾವಂತೂ ನ್ಯಾಚುರಲ್ ಆಗಿ ಮಕ್ಕಳು ಮಾಡೋಕ್ಕಾಗ್ತಾ ಇಲ್ಲ, ಇನ್ಫರ್ಟೈಲ್ ಇದ್ದೀವಿ ಅನ್ನೋದಕ್ಕೆ ಪ್ರೂಫ್ಸ್ಗಳು ಬೇಕು ಅವ್ರ ಹತ್ರ. ಇನ್ನು ಎರಡನೇದೇನಪ್ಪ ಅಂತಂದರೆ ಪ್ರೂಫ್ ಆಫ್ ಹೆಲ್ತ್ ಕಂಡೀಷನ್ ಬೇಕು. ಅದರಲ್ಲಿ ನ್ಯಾಚುರಲ್ ಆಗಿ ಆ ಹೆಂಡತಿ ಅಥವಾ ಮಹಿಳೆ ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯವಿಲ್ಲ ಅಂತ ನೀವು ತೋರಿಸ್ಬೇಕು. ಆ ಒಂದು ಎಲಿಜಿಬಿಲಿಟಿ ಇರಬೇಕು. ಹೆಲ್ತ್ ಇಶ್ಯೂನಾದರೂ ತೋರಿಸಿ, ಅಥವಾ ಏಜ್ ಜಾಸ್ತಿ ಆಗಿದೆ, ಮಗುವನ್ನು ಹೆರೋದು ತುಂಬಾ ರಿಸ್ಕಿ ಆಗಿದೆ ಅನ್ನೋದಾದರೂ ತೋರಿಸಿ. ಈ ರೀತಿ ಯಾವುದಾದ್ರೂ ಒಂದು ಲೀಗಲ್ ಮೆಡಿಕಲ್ ಡಾಕ್ಯುಮೆಂಟ್ ಆ ಕಪಲ್ಸ್ಗಳ ಹತ್ರ ಇರಬೇಕು. ಇನ್ನು ಆ ಕಪಲ್ಸ್ಗಳು ಕಂಪಲ್ಸರಿಯಾಗಿ ಮ್ಯಾರಿಡ್ ಆಗಿರಬೇಕು. ಲಿವ್ ಇನ್ ರಿಲೇಷನ್ಶಿಪ್ದಲ್ಲಿದ್ದೀವಿ, ಲವರ್ಸ್ ಇದ್ದೀವಿ ಅಂತಂದರೆ ಸರೋಗಸಿಯಿಂದ ಮಕ್ಕಳನ್ನು ಮಾಡಿಕೊಳ್ಳೋಕ್ಕೆ ಅವಕಾಶವಿಲ್ಲ. ಲೀಗಲ್ ಆಗಿ ಅವರು ಮದುವೆ ಆಗಿರಬೇಕು. ಜೊತೆಗೆ ಅವರಿಗೆ ಮಕ್ಕಳಿರಬಾರ್ದು, ಚೈಲ್ಡ್ಲೆಸ್ ಆಗಿರಬೇಕು. ಮಕ್ಕಳಿದ್ರೂ ಕೂಡ ಆ ಮಕ್ಕಳು ಅಂಗವಿಕಲರಾಗಿರಬೇಕು ಅಥವಾ ಇನ್ಯಾವುದೇ ಒಂದು ದೊಡ್ಡ ರೋಗ ಇರಬೇಕು, ಬದುಕೋ ಚಾನ್ಸಸ್ ಇಲ್ಲ ಅನ್ನೋ ಥರ ಇರಬೇಕು. ಮದುವೆ ಆದವರಿಗೆ ಮತ್ತು ಮಕ್ಕಳಿಲ್ಲದವರಿಗೆ ಮಾತ್ರ ಈ ರೀತಿ ಮಕ್ಕಳನ್ನು ಮಾಡಿಕೊಳ್ಳುವ ಅವಕಾಶ ಇದೆ. ಇನ್ನು ಮತ್ತೊಂದು ಕಂಡೀಷನ್ ಏನಪ್ಪ ಅಂತಂದರೆ ಆ ಗಂಡ ಹೆಂಡತಿ ಕಪಲ್ಸ್ಗಳಿಬ್ಬರು ಕೂಡ ಕಂಪಲ್ಸರಿಯಾಗಿ ಭಾರತದ ನಾಗರಿಕರಾಗಿರಬೇಕು. ಗಂಡ ಭಾರತದವನಿದ್ದಾನೆ, ಹೆಂಡತಿ ವಿದೇಶಿಗಳಿದ್ದಾಳೆ ಅಂತಂದರೆ ನಡೆಯಲ್ಲ. ಹುಡುಗಿ ಇಂಡಿಯನ್ ಇದ್ದಾಳೆ, ಹುಡುಗ ಬೇರೆ ದೇಶದವನಿದ್ದಾನೆ ಅಂತಂದರೆ ನಡೆಯಂಗಿಲ್ಲ. ಗಂಡ ಹೆಂಡತಿ ಇಬ್ಬರು ಕೂಡ ಕಂಪಲ್ಸರಿಯಾಗಿ ಭಾರತದ ನಾಗರಿಕತ್ವವನ್ನು ಪಡ್ಕೊಂಡಿರಬೇಕು. ಜೊತೆಗೆ
ಆ ಮಹಿಳೆಗೆ ಅಂದರೆ ಹೆಂಡತಿಗೆ 23ರಿಂದ 50 ಈ ಮಧ್ಯದಲ್ಲಿ ವಯಸ್ಸಿರಬೇಕು. ಇನ್ನು ಗಂಡನಿಗೆ 26ರಿಂದ 55 ತನಕ ಏಜ್ ಲಿಮಿಟ್ ಇದೆ. ಸೊ ಯಾರು ಈ 4 ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡ್ತಾರೋ ಅಂತಹ ಕಪಲ್ಗಳಿಗೆ ಮಾತ್ರ ಬಾಡಿಗೆ ತಾಯ್ತನದ ಮೂಲಕ ಮಕ್ಕಳನ್ನು ಮಾಡಿಕೊಳ್ಳುವ ಅವಕಾಶ ಇದೆ, ಎಲ್ರಿಗೂ ಅಲ್ಲ. ಇನ್ನು ಯಾರು ಬಾಡಿಗೆ ತಾಯಿ ಆಗೋಕೆ ಬಂದಿರ್ತಾರಲ್ಲ, ಸರೋಗೇಟ್ ಮದರು, ಅವರಿಗೂ ಕೂಡ ಕೆಲವೊಂದಿಷ್ಟಾದ ಕಟ್ಟುನಿಟ್ಟಾದ ಷರತ್ತುಗಳಿವೆ. ಮೊದಲನೇದಾಗಿ ಆ ಬಾಡಿಗೆ ತಾಯಿ ಭಾರತೀಯ ಮಹಿಳೆಯಾಗಿರಬೇಕು, ಮತ್ತು ಆಕೆ 20ರಿಂದ 35 ಒಳಗಿನ ವಯಸ್ಸಿನವಳಾಗಿರಬೇಕು, ಮತ್ತು ಆಕೆ ಒಂದು ಮ್ಯಾರಿಡ್ ಆಗಿರಬೇಕು, ಆಕೆಗೆ ಮದುವೆ ಆಗಿರಬೇಕು, ಇಲ್ಲ ಆಕೆ ವಿಧವೆಯಾಗಿರಬೇಕು, ಇಲ್ಲವೇ ಅವಳದು ಡಿವೋರ್ಸ್ ಆಗಿರಬೇಕು. ಮದುವೆ ಆಗದ ಕನ್ಯೆಯರಿಗೆ ಬಾಡಿಗೆ ತಾಯಿ ಆಗೋಕೆ ಅವಕಾಶ ಇಲ್ಲ. ಒಂದು ಮದುವೆನಾದರೂ ಆಗಿರಬೇಕು, ಮದುವೆ ಆದ ನಂತರ ಗಂಡ ತೀರೋಗಿ ಆಕೆ ವಿಧವೆನಾದರೂ ಆಗಿರಬೇಕು, ಇಲ್ಲವೇ ಅವಳದು ಡಿವೋರ್ಸ್ ಆದರೂ ಆಗಿರಬೇಕು. ಸೊ ಇಂತಹ ಮಹಿಳೆಯರು ಮಾತ್ರ ಬಾಡಿಗೆ ತಾಯಿ ಆಗ್ಬೋದು, ಸಿಕ್ಕವರೆಲ್ಲರ ಬಾಡಿಗೆ ತಾಯಿ ಆಗೋಕ್ಕಾಗಲ್ಲ. ಇನ್ನು ಬಾಡಿಗೆ ತಾಯಿ ಆಗೋಕ್ಕೆ ಬಂದಿರುವವಳಿಗೆ ಆಲ್ರೆಡಿ ಮೊದಲ ಒಂದು ಮಗು ಹೆತ್ತಿರುವ ಎಕ್ಸ್ಪೀರಿಯನ್ಸ್ ಇರಬೇಕು. ಅಂದರೆ ಆಕೆ ಮುಂಚೆ ಗರ್ಭಿಣಿಯಾಗಿರಬೇಕು ಮತ್ತು ಆ ಮಗುವಿಗೆ ಜನ್ಮ ನೀಡಿರಬೇಕು. ಬಯೋಲಜಿಕಲಿ ಆಕೆ ಒಂದು ಮಗುವಿಗೆ ಜನ್ಮ ನೀಡಿದರೆ ಮಾತ್ರ ಆಕೆಗೆ ಬಾಡಿಗೆ ತಾಯಿಯಾಗುವ ಅರ್ಹತೆ ಇದೆ. ಸೊ ಯಾವ ಮಹಿಳೆಗೆ ಇಷ್ಟು ಅರ್ಹತೆಗಳಿರ್ತವೇನೋ ಆಕೆ ಮಾತ್ರ ಬಾಡಿಗೆ ತಾಯಿ ಆಗ್ಬೋದು, ಎಲ್ಲರೂ ಬಾಡಿಗೆ ತಾಯಿ ಆಗೋಕ್ಕಾಗಲ್ಲ. ಇನ್ನು ಮುಂದಿನ ಕಂಡೀಷನ್ ಏನಪ್ಪ ಅಂತಂದರೆ, ಭಾರತದಲ್ಲಿ ಗೆಸ್ಟೇಷನಲ್ ಸರೋಗಸಿ ಮಾತ್ರ ಲೀಗಲ್ ಆಗಿದೆ. ಟ್ರೆಡಿಷನಲ್ ಸರೋಗಸಿ ನಮ್ಮಲ್ಲಿ ಅಲವೆನ್ಸ್ ಇಲ್ಲ, ಇಲ್ಲೀಗಲ್ ಆಗಿದೆ. ಮುಂಚೆ ಲೀಗಲ್ ಆಗಿತ್ತು, ಹೇಳೋರಿರಲಿಲ್ಲ ಕೇಳೋರಿರಲಿಲ್ಲ, ಬಟ್ ಇದರ ಮೇಲೆ ಕಟ್ಟುನಿಟ್ಟಾದ ಕಾನೂನುಗಳು ಈಗ ಬಂದಿವೆ. ಗೆಸ್ಟೇಷನಲ್ ಸರೋಗಸಿಯಲ್ಲಿ ಏನಾಗತ್ತಪ್ಪ ಅಂತಂದರೆ, ಯಾವ ಕಪಲ್ಸ್ಗಳಿಗೆ ಮಗು ಬೇಕಾಗಿರುತ್ತೋ ಅವರದ್ದೇ ಎಗ್ ಇರುತ್ತೆ ಮತ್ತು ಅವರದ್ದೇ ಸ್ಪರ್ಮ್ ಇರುತ್ತೆ. ಇದನ್ನು IVFನ ಮೂಲಕ ಲ್ಯಾಬಲ್ಲಿ ಫರ್ಟೈಲ್ ಮಾಡ್ತಾರೆ, ಎಂಬ್ರಿಯೋ ರೆಡಿ ಮಾಡಿಬಿಟ್ಟು ಬಾಡಿಗೆ ತಾಯಿಯ ಗರ್ಭಾಶಯದಲ್ಲಿ ಇಂಪ್ಲಾಂಟ್ ಮಾಡ್ತಾರೆ. ಮುಂಚೆ ಏನಾಗ್ತಾ ಇತ್ತು, ಟ್ರೆಡಿಷನಲ್ ಸರೋಗಸಿಯಲ್ಲಿ ಈಗ ಓರ್ವ ಹುಡುಗ ಇದ್ದಾನೆ ಅಂತ ಅನ್ಕೊಳ್ಳಿ, ಅವನಿಗೆ ಮದುವೆ ಆಗೋಕೆ ಇಷ್ಟ ಇಲ್ಲ, ಸ್ಪರ್ಮ್ ಇವಂದಿದೆ, ಆ ಬಾಡಿಗೆ ತಾಯಿದೆ ಎಗ್ ಇರುತ್ತೆ. ಸೊ ಇವನ ಸ್ಪರ್ಮನ್ನು ಅಲ್ಲಿ ಹಾಕಿಬಿಟ್ಟು ಮಗು ಮಾಡ್ಕೊತಾ ಇದ್ರು. ಆ ಥರ ಮಾಡೋಕ್ಕೆ ಈಗ ಅವಕಾಶ ಇಲ್ಲ. ಟ್ರೆಡಿಷನಲ್ ಸರೋಗಸಿ ಕಂಪ್ಲೀಟ್ಲಿ ಇಲ್ಲಿಗಲ್ ಆಗಿದೆ ಭಾರತದಲ್ಲಿ. ಆ ಬಾಡಿಗೆ ತಾಯಿಯ ಎಗ್ಸ್ಗಳನ್ನು ಬಳಸೋ ಹಂಗಿಲ್ಲ. ಯಾವ ಕಪಲ್ಸ್ಗಳಿಗೆ ಮಗು ಬೇಕಾಗಿರುತ್ತೋ ಅವ್ರದ್ದೇ ಎಗ್ ಇರಬೇಕು ಮತ್ತು ಆಕೆಯ ಗಂಡನದ್ದೇ ಸ್ಪರ್ಮ್ ಇರಬೇಕು. ಡೋನರ್ ಎಗ್ಸ್ಗಳು ಮತ್ತು ಡೋನರ್ ಸ್ಪರ್ಮ್ಗಳಿಗೆ ಅವಕಾಶವಿಲ್ಲ. ಕಂಪಲ್ಸರಿಯಾಗಿ ಕಪಲ್ಸ್ಗಳದ್ದೇ ಗ್ಯಾಮೆಟ್ಸ್ಗಳು ಬೇಕು ಅನ್ನೋದೊಂದು ಷರತ್ತಿದೆ. ಇನ್ನು ಲಾಸ್ಟ್ ಒಂದು ಕಂಡೀಷನ್ ಏನಪ್ಪ ಅಂತಂದರೆ, ಯಾರು ಸಿಂಗಲ್ ಮೆನ್ ಇದ್ದಾರೋ, ಸಿಂಗಲ್ ವುಮನ್ ಇದ್ದಾರೋ, ಅನ್ಮ್ಯಾರಿಡ್ ಆಗಿದ್ದಾರೋ ಅಂಥವರಿಗೆ ಸರೋಗಸಿಯ ಮೂಲಕ ಮಕ್ಕಳನ್ನು ಮಾಡಿಕೊಳ್ಳುವ ಅವಕಾಶ ಇಲ್ಲ. ಈ ಕಾನೂನು ಬರೋದಕ್ಕಿಂತ ಮುಂಚೆ ಸಿಕ್ಕವರೆಲ್ಲ ಮದುವೆ ಆಗದವರು ಕೂಡ ಮಾಡ್ಕೊತಾ ಇದ್ರು, ಬಟ್ ಈಗ ಅದಕ್ಕೆ ಅವಕಾಶ ಇಲ್ಲ. ಯಾರಿಗೆ ಮದುವೆ ಆಗಿಲ್ವೋ, ಅದು ಹುಡುಗ ಇರಲಿ ಹುಡುಗಿ ಇರಲಿ, ಅವರಿಗಂತೂ ಬಾಡಿಗೆ ತಾಯ್ತನದಿಂದ ಮಕ್ಕಳನ್ನು ಮಾಡಿಕೊಳ್ಳೋಕೆ ಅವಕಾಶ ಭಾರತದಲ್ಲಂತೂ ಇಲ್ಲ. ನಿಮಗೆ ಬಾಡಿಗೆ ತಾಯ್ತನದಿಂದ ಮಾಡ್ಕೊಳ್ಳೋದು ಇದೆಯಪ್ಪ ಅಂತಂದರೆ ನೀವು ಹೊರದೇಶಕ್ಕೆ ಹೋಗ್ಬೋದು, ಅಲ್ಲಿ ಮಕ್ಕಳನ್ನು ಮಾಡ್ಕೊಂಡು ಇಂಡಿಯಾಕ್ಕೆ ಬರ್ಬೋದು. ಆದರೆ ಭಾರತದಲ್ಲಂತೂ ಡೈರೆಕ್ಟಾಗಿ ಮಾಡಿಕೊಳ್ಳೋಕೆ ಬರಲ್ಲ. ಸರೋಗಸಿ ರೆಗ್ಯುಲೇಷನ್ ಆ್ಯಕ್ಟ್ 2021ನ ಪ್ರಕಾರ ಇದು ಬ್ಯಾನ್ ಆಗಿದೆ, ಇಲ್ಲೀಗಲ್ ಆಗಿದೆ. ಸೊ ಇಷ್ಟು ಕಟ್ಟುನಿಟ್ಟಾದ ಷರತ್ತುಗಳು ಈ ಸರೋಗಸಿಗೆ ಇದೆ. ಇದಕ್ಕೆ ಎಕ್ಸಾಂಪಲ್ಗಳನ್ನು ಈಗ ನೋಡೋಣ. ಭಾರತದಲ್ಲೂ ಕೂಡ ಬಹಳಷ್ಟು ಎಕ್ಸಾಂಪಲ್ಗಳಾಗಿವೆ. ಆದರೆ ನಮಗೆ ಯಾರು ಫೇಮಸ್ ಆಗಿದ್ದಾರೋ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಮಾತ್ರ ಮೀಡಿಯಾಗಳು ತೋರಿಸ್ತವೆ. ಬರೀ ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಕ್ರಿಕೆಟರ್ಸ್ಗಳು, ಫಿಲ್ಮ್ ಸ್ಟಾರ್ಗಳು, ಬಿಸ್ನೆಸ್ ಮ್ಯಾನ್ಗಳಷ್ಟೇ ಸರೋಗಸಿಯಿಂದ ಮಕ್ಕಳನ್ನು ಮಾಡ್ಕೊಂಡಿಲ್ಲ, ಸಾವಿರಾರು ಜನ ಮಾಡ್ಕೊಂಡಿದ್ದಾರೆ. ಆದರೆ ನ್ಯೂಸ್ನವರಿಗೆ ಅದನ್ನು ತೋರಿಸಿದರೆ TRP ಬರಲ್ಲ, ಅದಕ್ಕಾಗಿ ಅವ್ರು ತೋರಿಸಲ್ಲ. ಸರೋಗಸಿಗೆ ಫೇಮಸ್ ಆಗಿರುವ ಎಕ್ಸಾಂಪಲ್ಗಳು ಇಂತಿವೆ. ಎಕ್ಸಾಂಪಲ್ ನಂಬರ್ 1, ಅಬ್ರಹಾಂ. ಶಾರುಖ್ ಖಾನ್ ಮತ್ತು ಗೌರಿ ಖಾನ್ ಅವರು 2013ರಲ್ಲಿಯೇ ಬಾಡಿಗೆ ತಾಯ್ತನದಿಂದ ಒಂದು ಮಗುವನ್ನು ಮಾಡ್ಕೊಂಡಿದ್ದಾರೆ. ಅವನಿಗೆ ಅಬ್ರಹಾಂ ಅಂತ ಹೆಸರನ್ನು ಇಟ್ಟಿದ್ದಾರೆ. ಅದೇ ರೀತಿ ತುಷಾರ್ ಕಪೂರ್ ಅವರು ಸಿಂಗಲ್ ಪೇರೆಂಟ್ ಆಗಿ 2016ರಲ್ಲಿ ಲಕ್ಷ ಅನ್ನೋ ಒಂದು ಮಗುವನ್ನು ಕೂಡ ಬಾಡಿಗೆ ತಾಯ್ತನದಿಂದ ಮಾಡ್ಕೊಂಡಿದ್ದಾರೆ. ಇನ್ನು ಇದೇ ರೀತಿ ಫೇಮಸ್ ಫಿಲ್ಮ್ ಮೇಕರ್ ಆದ ಕರಣ್ ಜೋಹರ್ ಇವರು ಕೂಡ ಸಿಂಗಲ್ ಪೇರೆಂಟ್ ಆಗಿಬಿಟ್ಟು ಯಶ್ ಮತ್ತು ರೂಹಿ ಅನ್ನೋ ಮಕ್ಕಳನ್ನು ಬಾಡಿಗೆ ತಾಯ್ತನದಿಂದ ಮಾಡ್ಕೊಂಡಿದ್ದಾರೆ. ಇನ್ನು ಇದೇ ಥರ ಏಕ್ತಾ ಕಪೂರ್ ಅವರು 2019ರಲ್ಲಿ ಸಿಂಗಲ್ ಪೇರೆಂಟ್ ಆಗಿದ್ದುಕೊಂಡೇ ರವಿ ಅನ್ನೋ ಮಗುವನ್ನು ಮಾಡ್ಕೊಂಡಿದ್ದಾರೆ ಬಾಡಿಗೆ ತಾಯ್ತನದಿಂದ. ಇನ್ನು ಇದೇ ಥರ ಶಿಲ್ಪಾ ಶೆಟ್ಟಿಯವರು 2020ರಲ್ಲಿ ತಮ್ಮ ಗಂಡ ರಾಜ್ ಕುಂದ್ರಾ ಅವರ ಜೊತೆಗೆ ಸೇರಿಬಿಟ್ಟು ಸಮೀಕ್ಷಾ ಅನ್ನೋ ಮಗುವನ್ನು ಬಾಡಿಗೆ ತಾಯ್ತನದಿಂದ ಮಾಡ್ಕೊಂಡಿದ್ದಾರೆ. ಇದೇ ಥರ ಫೇಮಸ್ ಆಕ್ಟ್ರೆಸ್ ಹಾಗೂ ಬಿಸ್ನೆಸ್ ವುಮನ್ ಆದ ಪ್ರೀತಿ ಜಿಂಟಾ ಅವರು
ತಮ್ಮ ಪತಿ ಜೀನ್ ಗುಡ್ ಇನಪ್ನವರ ಜೊತೆಗೆ ಸೇರಿಬಿಟ್ಟು 2021ರಲ್ಲಿ ಜೈ ಮತ್ತು ಗಿಯಾ ಅನ್ನೋ ಇಬ್ಬರು ಟ್ವಿನ್ಸ್ಗಳನ್ನು ಬಾಡಿಗೆ ತಾಯ್ತನದಿಂದ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೀವು ಗಮನಿಸಬಹುದು, ಕರಣ್ ಜೋಹರ್ ಸಿಂಗಲ್ ಪೇರೆಂಟ್ ಆಗಿ ಮಾಡ್ಕೊಂಡಿದ್ದಾರೆ, ಏಕ್ತಾ ಕಪೂರ್ ಕೂಡ ಸಿಂಗಲ್ ಪೇರೆಂಟ್ ಆಗಿ ಮಾಡ್ಕೊಂಡಿದ್ದಾರೆ, ಮತ್ತು ಈ ತುಷಾರ್ ಕಪೂರ್ ಕೂಡ ಸಿಂಗಲ್ ಪೇರೆಂಟ್ ಆಗಿ ಮಾಡ್ಕೊಂಡಿದ್ದಾರೆ. ಬಟ್ ಇವ್ರು ಯಾವಾಗ ಮಾಡ್ಕೊಂಡಿದ್ರು ಆವಾಗ ಸರೋಗಸಿ ರೆಗ್ಯುಲೇಷನ್ ಆ್ಯಕ್ಟ್ ಜಾರಿಯಾಗಿರಲಿಲ್ಲ. ಸೊ ಈ ಕಾಯ್ದೆ ಬರೋದಕ್ಕಿಂತ ಮುಂಚೆ ಇವರು ಸಿಂಗಲ್ ಪೇರೆಂಟ್ ಆಗಿದ್ದುಕೊಂಡು ತಮ್ಮ ಮಕ್ಕಳನ್ನು ಬಾಡಿಗೆ ತಾಯ್ತನದಿಂದ ಮಾಡ್ಕೊಂಡಿದ್ದಾರೆ. ಇನ್ನು ಕಪಲ್ಸ್ಗಳಿಗಂತೂ ಪ್ರಾಬ್ಲಮೇ ಇಲ್ಲ. ಸೊ ಅವ್ರ ಕಪಲ್ಸ್ಗಳು ಲೀಗಲ್ ಕಂಡೀಷನ್ಗಳನ್ನು ಫುಲ್ಫಿಲ್ ಮಾಡಿದರೆ ಮೆಡಿಕಲ್ ಬೋರ್ಡ್ನಿಂದ ಅನುಮತಿ ಸಿಗುತ್ತೆ, ಅದನ್ನು ಕೋರ್ಟಿಗೆ ತೋರಿಸ್ತಾರೆ, ಮತ್ತು ಕಾನೂನಾತ್ಮಕವಾಗಿ ಅವರು ಬಾಡಿಗೆ ತಾಯ್ತನದಿಂದ ಮಕ್ಕಳನ್ನು ಮಾಡ್ಕೊತಾರೆ. ಬಟ್ ಸ್ಯಾಡ್ ಪಾರ್ಟ್ ಏನಪ್ಪ ಅಂತಂದರೆ ಮದುವೆ ಆಗದೇ ಇರುವ ಸಿಂಗಲ್ ಗಂಡು ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಇದರಲ್ಲಿ ಅವಕಾಶ ಇಲ್ಲ. ಇನ್ನು ಈ ಸರೋಗಸಿಯಲ್ಲಿ ಏನೇನು ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ತಾರೆ ಅನ್ನೋದನ್ನು ಕೂಡ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನೋಡೋಣ. ಮೊದಲನೇದಾಗಿ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡ್ತಾರೆ ಸ್ಟೆಪ್ 1ದಲ್ಲಿ. ಇಲ್ಲಿ ಯಾವ ಕಪಲ್ಸ್ಗಳಿಗೆ ಮಗು ಬೇಕಾಗಿರುತ್ತೋ ಆ ಕಪಲ್ಸ್ಗಳ ಮೆಡಿಕಲ್ ಟೆಸ್ಟಿಂಗನ್ನು ಕೂಡ ಮಾಡ್ತಾರೆ, ಜೊತೆಗೆ ಬಾಡಿಗೆಯ ತಾಯಿಯ ಮೆಡಿಕಲ್ ಕಂಡೀಷನನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಇದು ಸ್ಟೆಪ್ 1 ಆಗಿದೆ. ಇನ್ನು ಸ್ಟೆಪ್ 2ನಲ್ಲಿ ಅವರು ಇಂಟೆಂಡೆಡ್ ಮದರ್ಗೆ, ಅಂದರೆ ಗಂಡ ಹೆಂಡತಿ ಬಂದಿರ್ತಾರಲ್ಲ ಅದರಲ್ಲಿ ಹೆಂಡತಿಗೆ ಹಾರ್ಮೋನಲ್ ಇಂಜೆಕ್ಷನ್ಗಳನ್ನು ಕೊಡ್ತಾರೆ, ಮತ್ತು ಜಾಸ್ತಿ ಅವಳಲ್ಲಿ ಎಗ್ಗಳು ಪ್ರೊಡ್ಯೂಸ್ ಆಗಲಿ ಅನ್ನೋ ಥರ ಮಾಡ್ತಾರೆ. ಜಾಸ್ತಿ ಎಗ್ಗಳು ಪ್ರೊಡ್ಯೂಸ್ ಆದ ನಂತರ ಅವಳ ಬಾಡಿಯಿಂದ ಎಗ್ಗಳನ್ನು ರಿಟ್ರೈವ್ ಮಾಡ್ತಾರೆ. ಇದು ಸ್ಟೆಪ್ 2 ಆಯಿತು. ಇನ್ನು ಸ್ಟೆಪ್ ನಂಬರ್ 3ಯಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಇಂಟೆಂಡೆಡ್ ಫಾದರ್ ಕಡೆಯಿಂದ, ಅಂದರೆ ಯಾವ ಕಪಲ್ಸ್ಗಳಿಗೆ ಮಗು ಬೇಕಾಗಿರುತ್ತೋ ಅದರಲ್ಲಿ ಗಂಡ ಇರ್ತಾನಲ್ಲ ಅವನ ಕಡೆಯಿಂದ ಸ್ಪರ್ಮನ್ನು ಕಲೆಕ್ಟ್ ಮಾಡ್ಕೊತಾರೆ. ಇನ್ನು ಸ್ಟೆಪ್ 4ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ IVF ಪ್ರೊಸೀಜರನ್ನು ಫಾಲೋ ಅಪ್ ಮಾಡ್ತಾರೆ. IVF ಪ್ರೊಸೀಜರ್ ಅಂದರೆ ಏನಪ್ಪ ಅಂತಂದರೆ ಈ ಇಂಟೆಂಡೆಡ್ ಮದರಿಂದ ತೆಗೆದುಕೊಂಡ ಎಗ್ಸ್ಗಳನ್ನು, ಇಂಟೆಂಡೆಡ್ ಫಾದರಿಂದ ತೆಗೆದುಕೊಂಡ ಸ್ಪರ್ಮ್ಗಳನ್ನು ಲ್ಯಾಬೊರೇಟರಿಯಲ್ಲಿ ಫರ್ಟೈಲ್ ಮಾಡ್ತಾರೆ. ಲ್ಯಾಬ್ ಕಂಡೀಷನ್ನಲ್ಲಿ ನ್ಯೂಟ್ರಿಯಷಸ್ ಮೀಡಿಯಮ್ದಲ್ಲಿ ಹಾಕಿಬಿಟ್ಟು ಫರ್ಟೈಲ್ ಮಾಡ್ತಾರೆ, ಮತ್ತು ಬಹಳಷ್ಟು ಎಂಬ್ರಿಯೋಗಳನ್ನು ತಯಾರು ಮಾಡ್ತಾರೆ, ಅಂದರೆ ಭ್ರೂಣಗಳನ್ನು ತಯಾರು ಮಾಡ್ತಾರೆ. ಸ್ಟೆಪ್ ನಂಬರ್ 5ಅಲ್ಲಿ ಇಲ್ಲಿ ಲ್ಯಾಬಲ್ಲಿ ತಯಾರಿಸಲಾದ ಎಂಬ್ರಿಯೋಗಳಲ್ಲಿ ಹೆಲ್ದಿಯಾಗಿರುವ ಒಂದು ಎಂಬ್ರಿಯೋವನ್ನು ಸರೋಗೇಟ್ ಮದರ್ನಲ್ಲಿ ಇಂಪ್ಲಾಂಟ್ ಮಾಡ್ತಾರೆ, ಅಂದರೆ ಅವಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅವಳ ಗರ್ಭಾಶಯದಲ್ಲಿ ಲ್ಯಾಬಲ್ಲಿ ರೆಡಿಯಾದ ಭ್ರೂಣವನ್ನು ಇಂಜೆಕ್ಟ್ ಮಾಡ್ತಾರೆ. ಸ್ಟೆಪ್ ನಂಬರ್ 6ಅಲ್ಲಿ ಏನಾಗುತ್ತೆ, ಸರೋಗೇಟ್ ಮದರ್ ಬಾಡಿಗೆ ತಾಯಿ ಗರ್ಭಿಣಿ ಆಗ್ತಾಳೆ, 9 ತಿಂಗಳು ಆ ಮಗುವನ್ನು ಹೆರ್ತಾಳೆ. ಅಲ್ಲಿ ತನಕ ಅವಳ ಮೇಲೆ ಮೆಡಿಕಲ್ ನಿಗಾ ಇಟ್ಟಿರ್ತಾರೆ, ಅಂದರೆ ಡಾಕ್ಟರ್ಸ್ಗಳು ಅವಳ ಕೇರನ್ನು ತಗೊತಾರೆ. ಇನ್ನು ಸ್ಟೆಪ್ ನಂಬರ್ 7ನಲ್ಲಿ ಆಕೆ ಮಗುವಿಗೆ ಜನ್ಮ ಕೊಡ್ತಾಳೆ, ಮತ್ತು ಲೀಗಲ್ ಪ್ರೊಸೀಜರ್ ಇಲ್ಲಿ ಎಂಡ್ ಆಗುತ್ತೆ. ಬಾಡಿಗೆ ತಾಯಿ ಮಗುವನ್ನು ಹೆತ್ತ ನಂತರ ಆ ಮಗುವನ್ನು ಈ ಕಪಲ್ಸ್ಗಳಿಗೆ, ಇಂಟೆಂಡೆಡ್ ಕಪಲ್ಸ್ಗಳಿಗೆ ಕೊಡ್ತಾರೆ. ಇಲ್ಲಿಗೆ ಬಾಡಿಗೆ ತಾಯಿಯ ಕೆಲಸ ಮುಗಿಯುತ್ತೆ. ಅವಳಿಗೆ ಕೊಡಬೇಕಾದ ಮೆಡಿಕಲ್ ಎಕ್ಸ್ಪೀರಿಯನ್ಸು ಮತ್ತು ಇನ್ಶೂರೆನ್ಸನ್ನು ಕೊಡ್ತಾರೆ. ಇಲ್ಲಿಗೆ ಅವಳ ಸಂಬಂಧ ಖತಮ್. ಈ ಮಗು ಲೀಗಲ್ ಆಗಿ ಈ ಇಂಟೆಂಡೆಡ್ ಕಪಲ್ಸ್ಗಳದ್ದಾಗತ್ತೆ, ಮತ್ತು ಇವರಿಗೆ ಬರ್ತ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಈ ರೀತಿ ಒಂದು ದೊಡ್ಡ ಮೆಡಿಕಲ್ ಪ್ರೊಸೀಜರ್ನ ಪ್ರಕಾರ ಈ ಬಾಡಿಗೆ ತಾಯ್ತನ ಕಂಟಿನ್ಯೂ ಆಗತ್ತೆ. ಐ ಹೋಪ್ ನಿಮಗೀಗ ಬಾಡಿಗೆ ತಾಯ್ತನ ಅಂದರೆ ಏನು, ಯಾರೆಲ್ಲ ಬಾಡಿಗೆ ತಾಯ್ತನದಿಂದ ಮಕ್ಕಳನ್ನು ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ. ನೀವು ನಿಮ್ಮ ಲೈಫಲ್ಲಿ ಟೈಮ್ ಟು ಟೈಮ್ ಮದುವೆ ಮಕ್ಕಳು ಎಲ್ಲ ಮಾಡ್ಕೊಂಡ್ರೇ ಚೆನ್ನಾಗಿದೆ. ಸೊ ನೀವು ಟೈಮಿಗೆ ಮಾಡ್ಕೊಳ್ಳೋದನ್ನು ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾ ಹೋದರೆ ಮುಂದೆ ನೀವೇ ಅನುಭವಿಸಬೇಕಾಗತ್ತೆ. ಇಷ್ಟೆಲ್ಲ ಕಷ್ಟಗಳನ್ನು ಬೀಳಬೇಕಾಗತ್ತೆ, ತಲೆನೋವಾಗತ್ತೆ. ಈ ರೀತಿ ನಿಮ್ಮೊಂದಿಗೆ ಆಗಬಾರ್ದಪ್ಪ ಅಂತಂದರೆ ನೀವು ನಿಮ್ಮ ಟೈಮನ್ನು ಮತ್ತು ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ. ಟೈಮ್ ಫ್ರೀಡಮ್ಮು ಮತ್ತು ಮನಿ ಫ್ರೀಡಮ್ಮು ಎರಡೂ ಕೂಡ ನಿಮ್ಮ ಹತ್ರ ಇದ್ರೇ ಟೈಮಿಗೆ ನಿಮ್ಮ ಮದುವೆ ಮಕ್ಕಳು ಇತ್ಯಾದಿ ಎಲ್ಲ ಆಗತ್ತೆ, ಇಲ್ಲವೇ ಕಷ್ಟ ಬೀಳಬೇಕಾಗತ್ತೆ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಮತ್ತು ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ roaringbusinessschool.comಗೆ ವಿಸಿಟ್ ಮಾಡಿ, ಮತ್ತು ನಮ್ಮ ಆನ್ಲೈನ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ, ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ. ಓನ್ಲಿ ಫಾರ್ ಕೋರ್ಸ್ ರಿಲೇಟೆಡ್ ಕ್ವೆರಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.